ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನು ಇವತ್ತಿನ ಒಳಗಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡು ನೋಡ್ಕೊಂಬರೋಣ. ಸೊ ನಾನು ಮೊದಲಿಗೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು, ಸೊ ಇವತ್ತು ನಮ್ಮ ಸಂಘದ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ರೆಡಿ ಆಗಿಬಿಟ್ಟು ಇವತ್ತು ಮೀಟಿಂಗ್ ಇದೆ 8ನೇ ತಾರೀಕು ಅಂತ ಹೇಳಿದರು. ಸೊ ನಾವು ಸಂಘದಲ್ಲಿ ಸ್ವಲ್ಪ ದುಡ್ಡು ಎತ್ಕೊಂಡಿದ್ದೆ, ಅದಕ್ಕೆ ತಿಂಗಳ 8ನೇ ತಾರೀಕು ಮೀಟಿಂಗ್ ಇಡ್ತಾರೆ, ಆವಾಗ ಹೋಗಿ ಸ್ವಲ್ಪ ದುಡ್ಡು ಕಟ್ಬಿಟ್ಟು ಬರಬೇಕು. ಸೊ ಇವತ್ತು ಹೋಗಬೇಕಾಗಿತ್ತು, ಹಾಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ನಾನು ರೆಡಿ ಆಗ್ತಿದ್ದೆ. ಸೊ ರೆಡಿ ಆಗುವಾಗ ಆಗಲೇ ಒಂದು 10 ಆಗಿತ್ತು ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಟೈಮ್ ಆಯಿತು, ದನಗಳಿಗೆಲ್ಲ ಹುಲ್ಲೆಲ್ಲ ಹಾಕ್ಬಿಟ್ಟು ಕರುಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಇನ್ನೇನು ಟೈಮ್ ಆಯಿತು ಹೊರಡೋಣ ಅಷ್ಟರಲ್ಲಿ. ಹಾಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಬೇಗ ಅಂತೇಳ್ಬಿಟ್ಟು ಹೊರಟೆ. ಇನ್ನು ನಾನು ಹೋಗಿ ಆಲ್ರೆಡಿ ಸಂಘ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ನಾನೊಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗಿತ್ತು. ಬ್ಲೌಸ್ನ ಸ್ಟಿಚ್ಚು ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇರೋವಂತಹ ವಿಡಿಯೋದಲ್ಲಿ ಮಾಮೂಲಿ ಪ್ಲೈನ್ ಬ್ಲೌಸು ಸ್ಟಿಚ್ ಮಾಡಿದ್ದಾಗಿತ್ತು. ಇನ್ನು ಉಕ್ಸ್ ಹಾಕಿರಲಿಲ್ಲ, ಹಾಕ್ಬಿಟ್ಟು ಅಜ್ಜಿ ಹೊಲಾಕಿದ್ರು, ಆ ಅಜ್ಜಿಗೆ ಕೊಡಬೇಕಾಗಿತ್ತು. ಹಬ್ಬದಷ್ಟರಲ್ಲಿ ಕೊಡು ಅಂತ ಹೇಳಿದರು. ನಾನು ಹಬ್ಬ ಕ್ಲೀನಿಂಗು ಅದು ಇದು ಮಾಡಿಕೊಂಡು ಸ್ವಲ್ಪ ಮಿಸ್ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಮತ್ತೊಂದು ಬ್ಲೌಸು ಕಟ್ ಮಾಡಿಟ್ಟಿದ್ದೆ. ಅರ್ಧ ಸ್ಟಿಚ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಮತ್ತು ಇನ್ನೂ ಅರ್ಧ ಸ್ಟಿಚ್ ಮಾಡಬೇಕು. ಟೈಮ್ ಬೇರೆ ಇಲ್ಲ, ಸಂಘಕ್ಕೆ ಬೇರೆ ಹೋಗಿ ಬಂದಿದ್ದೀನಿ. ಮತ್ತು ನಾನು ದನಗಳಿಗೆ ಹುಲ್ಲು ತರಬೇಕು, ಮುಸ್ರೆ ಇಕ್ಬೇಕು, ಹಾಲು ಕರಿಬೇಕು, ತುಂಬಾ ಕೆಲಸ ಇದೆ. ಈ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು, ಅರ್ಧ ಮಾಡಿದ್ದೀನಿ, ಇನ್ನು ಅರ್ಧ ಕಂಪ್ಲೀಟ್ ಮಾಡಿದ್ರೆ ಈ ಬ್ಲೌಸು ಕಂಪ್ಲೀಟ್ ಆಗುತ್ತೆ. ಇನ್ನು 1 ಡೇ ಒಳಗೆ ನಾನು 3 ಬ್ಲೌಸ್ ಕೊಟ್ಟಿದ್ದಾರೆ, 3 ಹೊಲ್ದ್ಬಿಟ್ಟು ಕೊಟ್ಬಿಡ್ಬೇಕು. ಯಾಕಂದರೆ ಅವರು ಅಮೌಂಟ್ ಆಲ್ರೆಡಿ ಕೊಟ್ಟಿದ್ದರು. ಅದಕ್ಕೋಸ್ಕರ ಏನು ಮಾಡೋದಪ್ಪ ಅಂದ್ಕೊತಿದ್ದೆ. ಇನ್ನು ನನ್ನ ಬೀರಲ್ಲಿ ಎಲ್ಲ ಬಟ್ಟೆಗಳ್ನ ಜೋಡಿಸಿದ್ದೆ. ನಿಮಗೆ ಮತ್ತೆ ನಾನೊಂದು ವಿಡಿಯೋ ತೋರಿಸ್ಬೇಕು ಅಂತೇಳ್ಬಿಟ್ಟು ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀನಿ. ಅಷ್ಟು ನನಗೆ ನೀಟಾಗಿ ಬರಲ್ಲ ಅಂದ್ಕೊತೀನಿ. ಯಾಕಂದರೆ ದಪ್ಪ ಈ ಕಡೆ ಎಲ್ಲ ನನ್ನ ಮಗುನವು ಮತ್ತು ಈ ಕಡೆ ಹಸ್ಬೆಂಡವು ಬಟ್ಟೆ ಎಲ್ಲ ಜೋಡಿಸಿದ್ದೀನಿ. ನೀವು ನೋಡ್ಬೋದು, ಅಷ್ಟು ಕೆಳಗಡೆ ಫುಲ್ಲು ನನ್ನ ಮಗಳವು, ಮೇಲೆ ಫುಲ್ಲು ಅವರಪ್ಪ ಮತ್ತು ಮಗುನವು ಜೋಡಿಸಿದ್ದೀನಿ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಜೋಡಿಸಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ನಾನು ಒಂದು ಸರನೂ ಸಹ ತೊಗೊಂಡೆ. ನಾನು ಈ ಸರನ ಎಲ್ಲನ ಫಂಕ್ಷನ್ಗೆ ಹೋಗುವಾಗ ಹಾಕೊಂಡು ಹೋಗೋಣ ಅಂತೇಳ್ಬಿಟ್ಟು 1 ಗ್ರಾಮ್ ಗೋಲ್ಡು ಸರ ಒಂದು 1200 ಕೊಟ್ಬಿಟ್ಟು ಈ ಸರನ ನಾನು ಪರ್ಚೇಸ್ ಮಾಡಿದ್ದೀನಿ. 2 ಎಳೆ ಮಾಂಗಲ್ಯ ಚೈನ್ ಥರನೇ ಇದೆ, ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ, ಆದರೆ 1 ಗ್ರಾಮ್ ಗೋಲ್ಡ್ ಸರ ಇದು. ಹಾಗೆ ನಿಮಗೆ ತೋರಿಸೋಣ. ಈ ಥರ ಏನಾದರೂ ಸರ ನೀವು ತೊಗೊಬೇಕಾದ್ರೆ ಈ ಒಂದು ಡಿಸೈನ್ ತೊಗೊಳ್ರಿ, ತುಂಬ ಚೆನ್ನಾಗಿದೆ. ಈಗ ರೀಸೆಂಟ್ ವ್ಯೂಸ್ ಸರ ಅಂತಲೇ ಹೇಳ್ಬೋದು. ಕಟ್ಟಿಂಗ್ಸ್ ತುಂಬಾ ಚೆನ್ನಾಗಿದೆ, ಹೊಸ್ದಾಗಿ ಬಂದಿರುವಂತಹ ಡಿಸೈನ್ಸು, ತುಂಬ ರನ್ನಿಂಗಲ್ಲಿದೆ. ನೀವು ಈ ಥರ ಒಂದು ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಚಿನ್ನದು. ಯಾಕಂದರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕೊರಳಿಗೆ ಹಾಕೊಳ್ರಿ. ನೋಡ್ಬೋದು ನೀವು, ಈ ಡಿಸೈನು ತುಂಬ ಚೆನ್ನಾಗಿದೆ. ಮತ್ತು ಆಲ್ಮೋಸ್ಟ್ ಈಗ ಬರುವಂತಹ ಮದುವೆ ಸೀಸನ್ಸ್ಗೆಲ್ಲ ಇದೇ ರನ್ನಿಂಗ್ ಕಟ್ಟಿಂಗ್ ಡಿಸೈನ್ಸ್ ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗಳಿಗೆ ಬೆಳ್ಳಿ ಚೈನ್ ತೊಗೊಂಬಂದಿದ್ದೋ. ಬೆಳ್ಳಿ ಚೈನು ತುಂಬ ಚೆನ್ನಾಗಿತ್ತು. ತೋರಿಸೋಣ ಅನ್ನೋಷ್ಟರಲ್ಲಿ ನನ್ನ ಪರ್ಸಲ್ಲಿ ಬೆಳ್ಳಿ ಚೈನ್ ಅಂದ್ಕೊಂಡೆ. ಸ್ವಲ್ಪ ನಾನು ಸೇವಿಂಗ್ಸ್ ಮಾಡಿರೋಂತಹ ಹಣನ ಅದರೊಳಗೆ ಇಟ್ಟಿದ್ದೆ. ನಾವು ಚೈನು ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ, ನೋಡಿರ್ಬೋದು. ನಾನು ಸ್ವಲ್ಪ ಉಂಡಿಲಿ ದುಡ್ಡನ್ನ ಕೂಡಿ ಇಟ್ಟಿದ್ದೆ. ಹಾಗೆ ಅದು ದುಡ್ಡನ್ನೆಲ್ಲ ಉಂಡಿಲಿದ್ದ ದುಡ್ಡನ್ನೆಲ್ಲ ಪರ್ಸ್ಗೆ ಹಾಕಿಟ್ಟಿದ್ದೆ. ಏನಾದರೂ ತೊಗೊಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಾನು ಪರ್ಸ್ನ ಕ್ಲೋಸ್ ಮಾಡಿದೆ. ಆ ದುಡ್ಡನ್ನ ಹಂಗೆ ಎತ್ತಿಡೋಣ ಅಂತೇಳ್ಬಿಟ್ಟು ಮತ್ತು ನೀವು ನೋಡ್ತಾ ಇರ್ಬೋದು, 2 ಎತ್ತಿಟ್ಬಿಟ್ಟು ಸ್ವಲ್ಪ ಕಡಲೆಕಾಯಿ, ನೆನೆ ಬೇಯಿಸಿದಂತಹ ಕಡಲೆಕಾಯಿ ಇನ್ನೂ ಮಿಕ್ಕಿದೆ. ನನ್ನ ಮಗಳೇ ಇದ್ದಿದ್ರೆ ತಿಂತಾ ಇದ್ಲು. ಅವಳು ಕಾರಣಾಂತರ ಊರಿಗೆ ರಜೆ ಕೊಟ್ಟಿದ್ದಾರೆ, ಊರಿಗೆ ಹೋಗಿದ್ದಾಳೆ. ಕಡಲೆಕಾಯಿ ಇನ್ನೂ ಸ್ವಲ್ಪ ಮಿಕ್ಕೊಂಡಿದ್ದಾವೆ, ಅವಳು ಇದ್ದಿದ್ರೆ ತಿಂತಾ ಇದ್ಲು. ಹಾಗೆ ಹಬ್ಬಕ್ಕೆ ಬಾಳೆಹಣ್ಣು ಬೇರೆ ನಮ್ಮದೇ ತೋಟದ್ದು ಕಿತ್ಕೊಂಬಂದಿದ್ದೋ. ಔಷಧಿ ಎಲ್ಲ ಹೊಡೆದಿದ್ದೆ, ಅದರಲ್ಲಿ ಒಂದೇ ಒಂದು ಗೊನೆ ಹಣ್ಣಾಗಿತ್ತು, ಅದರಲ್ಲಿ ತುಂಬ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ತಿನ್ನೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಗೊನೆ ನನಗೆ ತೆಗೆದೆ, ಚಾಕದಲ್ಲಿ ಕುಯ್ದುಬಿಟ್ಟು ಸೈಡ್ಗಿಟ್ಟೆ. ಹಾಗೆ ಸಂಜೆ ನನ್ನ ಮಗುಂಗೆ ಹಾಲು ಕಾಯಿಸಿಕ್ಕಿದ್ದೀನಿ. ಹಾಲು ಇವತ್ತು ಬೇಡ ಅಂತ ಹೇಳ್ಬಿಟ್ಟು ಹಾಲು ಅಲ್ಲೇ ಇಟ್ಟಿದ್ದಾನೆ, ಕುಡ್ದಿಲ್ಲ ಇವತ್ತು ಹಾಲು. ನೋಡೋಣ, ಇನ್ನೂ ಒಂದು ಸಾಯಂಕಾಲ ಒಂದು 5:30ಗೆ ಮತ್ತೆ ಬಿಸಿ ಮಾಡಿಕೊಡ್ತೀನಿ, ಕುಡಿತಾನೇನೋ. ನೀವು ನೋಡ್ತಾ ಇದ್ದೀರಾ. ಹಾಗೆ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಇತ್ತು, ತುಂಬಾ ಪಾತ್ರೆ ಇದ್ದಂಥ ಕಾರಣ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸ್ದೆ. ಹಾಗೆ ಅಡುಗೆ ಮನೆಯಲ್ಲಿ ಎಲ್ಲ ಸ್ವಲ್ಪ ಅಂಟ್ಕೊಂಡಿತ್ತು, ಎಲ್ಲ ಕ್ಲೀನ್ ಮಾಡ್ತೀನಿ. ಮತ್ತು ನನ್ನ ಒಂದು ವಿಡಿಯೋ ನೋಡೋಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.